ಹಲೋ ಸ್ನೇಹಿತರ, ನಿಮಗೆ ಫ್ಯೂಚರ್ ಟೆಕ್ನಾಲಜಿ, ಸ್ಪೇಸ್ ಜರ್ನಿ ಅಥವಾ ತಲೆ ಕೆಡಿಸುವಂಥ ಮೈಂಡ್ಸ್ ಗೇಮ್ ಇಷ್ಟಣ? ಹಾಗಾದರೆ ನೀವು ಸರಿಯಾಗಿರೋ ಜಾಗಕ್ಕೆ ಬಂದಿದ್ದೀರಾ. ಇವತ್ತು ನಾನು ನಿಮಗೆ ಟಾಪ್ 5 ಬೆಸ್ಟ್ ಸ್ಕೈಫೈ ಆನಿಮೆಗಳನ್ನ ರೆಕಮೆಂಡ್ ಮಾಡ್ತಿದ್ದೀನಿ. ಈ ಲಿಸ್ಟ್ನಲ್ಲಿರೋ ಆನಿಮೆಗಳು ನಿಮ್ಮ ಮೈಂಡ್ನ ಬ್ಲೋ ಮಾಡೋದು ಮಾತ್ರ ಪಕ್ಕಾನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಊಟಕ್ಕೂ ಹೆಚ್ಚೇನು ಟೈಮ್ ವೇಸ್ಟ್ ಮಾಡೋದನ್ನ ಡೈರೆಕ್ಟಾಗಿ ಕೌಂಟನ್ನು ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಿಯಾನ್ ಜೆನೆಸಿಸ್ ಎವಾಂಜೆಲಿಯನ್ 8.3 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 1995ರಲ್ಲಿ ರಿಲೀಸ್ ಆಗಿ 26 ಎಪಿಸೋಡ್ಸನ್ನು ಹೊಂದಿದೆ. ಗುರು, ಇದನ್ನು ಸುಮ್ಮನೆ ರೋಬೋಟಿಕ್ ಆನಿಮೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದೊಂದು ಸೈಕಾಲಜಿಕಲ್ ಟಾರ್ಚರ್ ಕತೆ. ಏನಂದರೆ, ಏಂಜಲ್ಸ್ ಅನ್ನೋ ಏಲಿಯನ್ ಥರದ ಜೀವಿಗಳು ಭೂಮಿ ಮೇಲೆ ದಾಳಿ ಮಾಡ್ತಾ ಇರ್ತವೆ. ಇದನ್ನು ತಡೆಯೋಕೆ ಮನುಷ್ಯರು ಇವಾ ಅನ್ನೋ ದೊಡ್ಡ ಬಯೋಮೈಸಿನ್ ರೋಬೋಟ್ಸ್ಗಳನ್ನು ಬಳಸ್ತಾರೆ. ಇಲ್ಲಿ ನಮ್ಮ ಹೀರೋ ಸಿಂಜಿ ಇಕಾರಿ ಒಬ್ಬ ಡಿಪ್ರೆಸ್ ಹುಡುಗ. ಅವನ ತಂದೆ ಬಲವಂತ ಮಾಡಿ ಅವನನ್ನು ಈ ಈವಾ ರೋಬೋಟ್ಗಳಿದಾವಲ್ಲ ಅದರೊಳಗೆ ಕೂಡು ಹಾಗೆ ಮಾಡ್ತಾನೆ. ಇಲ್ಲಿ ಫೈಟಿಂಗ್ಗಿಂತ ಹೆಚ್ಚಾಗಿ ಆ ಪೈಲಟ್ಸ್ ಅನುಭವಿಸೋ ಮಾನಸಿಕ ಒತ್ತಡ, ಭಯ ಮತ್ತು ಒಂಟಿತನನ ತೋರಿಸಿದ್ದಾರೆ. ಈ ಅನಿಮೆ ಹೇಗಿದೆ ಅಂದರೆ, ಎಷ್ಟೋ ಜನಕ್ಕೆ ಇದರ ಎಂಡಿಂಗ್ ಇನ್ನೂ ಕೂಡ ಅರ್ಥನೇ ಆಗಿಲ್ಲ. ಅದು ಅಷ್ಟು ಡೀಪ್ ಆಗಿದೆ. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು ಈ ಅನಿಮೆನ ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದಾಗಿದೆ. ಎರಡನೇದು ಸೈಕೋಪಾಸ್ 8.3 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2012ರಲ್ಲಿ ರಿಲೀಸ್ ಆಗಿ 3 ಸೀಸನ್ಸ್ ಹಾಗೆ ಮೂವಿಗಳನ್ನು ಹೊಂದಿದೆ. ಈ ಅನಿಮೆಯ ಟೈಮ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ, ಫ್ಯೂಚರ್ ಜಪಾನ್ನಲ್ಲಿ. ಇಲ್ಲಿ ಸಿಬಿಲ್ ಸಿಸ್ಟಮ್ ಅನ್ನೋ ಟೆಕ್ನಾಲಜಿ ಇದೆ. ಇದು ಮನುಷ್ಯರನ್ನ ಮೈಂಡ್ ಸ್ಕ್ಯಾನ್ ಮಾಡಿ ಅವರ ಕ್ರೈಮ್ ರೇಟ್ ಅಳೆಯುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡೋ ಮುಂಚೆನೆ ಅವನು ಕ್ರೈಮ್ ಮಾಡೋ ಚಾನ್ಸ್ ಇದೆಯಾ ಇಲ್ವಾ ಅಂತ ಈ ಸಿಸ್ಟಮ್ ಹೇಳುತ್ತೆ. ಇಲ್ಲಿ ನಮ್ಮ ಹೀರೋಯಿನ್ ಅಕಾನೆ ಹೊಸ ಪೊಲೀಸ್ ಆಫೀಸರ್. ಈ ಪೊಲೀಸ್ ಆಫೀಸರ್ಗಳ ಹತ್ರ ಒಂದು ಡಾಮಿನೇಟರ್ ಅನ್ನೋ ಗನ್ ಇರುತ್ತೆ. ಆ ಗನ್ ಹೇಳಿದ್ರೆ ಮಾತ್ರ ಮನುಷ್ಯರನ್ನ ಸಾಯಿಸಬೇಕು, ಇಲ್ಲ ಅಂದರೆ ಆ ಗನ್ ಲಾಕ್ ಆಗೇನೆ ಇರುತ್ತೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಅವನ ಮೈಂಡ್ ಸರಿ ಇಲ್ಲ ಅಂತ ಸಿಸ್ಟಮ್ ಹೇಳಿದ್ರೆ ಅವನ್ನ ಅರೆಸ್ಟ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಮೈಂಡ್ ಗೇಮ್ಸ್ ಇಷ್ಟಪಡೋರಿಗೆ ಈ ಅನಿಮೆ ಬೆಸ್ಟ್ ಅಂತ ಹೇಳ್ಬೋದು. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು ಈ ಅನಿಮೆನ ನೀವು ಕ್ರಂಚಿ ರೋಲ್ ಮತ್ತು ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದಾಗಿದೆ. ಮೂರನೇದು ಗೋಸ್ಟ್ ಇನ್ ದಿ ಸೆಲ್ ಸ್ಕ್ಯಾಂಡಲೋನ್ ಕಾಂಪ್ಲೆಕ್ಸ್ 8.5 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2002ರಲ್ಲಿ ರಿಲೀಸ್ ಆಗಿ 2 ಸೀಸನ್ಸ್ ಮತ್ತು 52 ಎಪಿಸೋಡ್ಸನ್ನು ಹೊಂದಿದೆ. ಇದು ಸೈಬರ್ ಪಂಕ್ ದುನಿಯಾ ಗುರು. ಇಲ್ಲಿ ಜನ ತಮ್ಮ ಬಾಡಿ ಪಾರ್ಟ್ಸನ್ನು ಮಷಿನ್ ಪಾರ್ಟ್ಸ್ಗಳಿಂದ ಚೇಂಜ್ ಮಾಡ್ಕೋತಾ ಇರ್ತಾರೆ. ಇಲ್ಲಿ ಹೀರೋಯಿನ್ ಮೇಜರ್ ಮಕೋಟೋ ಕುಸನಾಗೆ. ಇವಳ ಮೆದುಳು ಮಾತ್ರ ಮನುಷ್ಯರದ್ದು, ಇವಳದ ಬಾಡಿ ಪಾರ್ಟ್ಸ್ ಅಲ್ಲ ಮಷಿನ್. ಇವಳು ಸೆಕ್ಷನ್ 9 ಅನ್ನೋ ಪೊಲೀಸ್ ಟೀಮ್ ಲೀಡ್ ಆಗಿರ್ತಾಳೆ. ಇವರು ಹ್ಯಾಕರ್ಸ್ ಮತ್ತು ಸೈಬರ್ ಕ್ರಿಮಿನಲ್ಸ್ ವಿರುದ್ಧ ಹೋರಾಡ್ತಾರೆ. ಇಲ್ಲಿ ಲಾಪಿಂಗ್ ಮ್ಯಾನ್ ಅನ್ನೋ ಹ್ಯಾಕರ್ಸ್ ಕೇಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇದೆ ಗುರು. ಆ್ಯಕ್ಷನ್ ಜೊತೆ ಸ್ವಲ್ಪ ಫಿಲಾಸಫಿ ಬೇಕು ಅಂದರೆ ಈ ಅನಿಮೆ ನಿಮಗೋಸ್ಕರನೇ. ಈ ಅನಿಮೆ ಜಾಪನೀಸ್, ಇಂಗ್ಲೀಷ್, ತಮಿಳ್, ತೆಲುಗು ಹಾಗೆ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಈ ಅನಿಮೆನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ನಾಲ್ಕನೇದು ಕೌಬಾಯ್ ಬಿಬಾಪ್ 8.7 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 1998ರಲ್ಲಿ ರಿಲೀಸ್ ಆಗಿ 26 ಎಪಿಸೋಡ್ಸನ್ನು ಹೊಂದಿದೆ. ಬಾಸ್, ಇದೊಂದು ಮಾಸ್ಟರ್ ಪೀಸ್. ಇದು ಸ್ಪೇಸ್ ವೆಸ್ಟರ್ನ ಕತೆ. ಅಂದರೆ ಸ್ಪೇಸ್ನಲ್ಲಿ ಕೌಬಾಯ್ಸ್. ನಮ್ಮ ಹೀರೋ ಸ್ಪೈಕ್ ಸ್ಪೀಗಲ್ ಮತ್ತು ಅವನ ಪಾರ್ಟ್ನರ್ ಜೆಟ್, ಇವರಿಬ್ಬರು ಬೌಂಟಿ ಹಂಟರ್ಸ್, ಅಂದರೆ ಕ್ರಿಮಿನಲ್ಸ್ಗಳನ್ನ ಹಿಡಿದುಕೊಟ್ಟು ದುಡ್ಡು ಮಾಡೋರು. ಇವರು ಬಿಬಾಪ್ ಅನ್ನೋ ಸ್ಪೇಸ್ ಶಿಪ್ನಲ್ಲಿ ಓಡಾಡ್ತಾರೆ. ಇವ್ರ ಜೊತೆ ಒಬ್ಬ ಜುಜುಕೋರೆ ಹುಡುಗಿ ಪೇ, ಒಬ್ಬಳು ಹ್ಯಾಕರ್ ಹುಡುಗಿ ಎಡ್ ಮತ್ತು ನಾಯಿ ಎನ್ ಸೇರ್ತಾರೆ. ಪ್ರತಿಯೊಂದು ಎಪಿಸೋಡ್ ಕೂಡ ಒಂದೊಂದು ಅಡ್ವೆಂಚರ್. ಸ್ಪೈಕ್ನ ಕರಾಟೆ, ಅವನ ಕೂಲ್ ಆ್ಯಟಿಟ್ಯೂಡ್ ಮತ್ತು ಬ್ಯಾಕ್ಗ್ರೌಂಡಲ್ಲಿರೋ ಬರೋ ಜಾಜ್ ಮ್ಯೂಸಿಕ್, ಅಬ್ಬಾ ಸಖತ್ ಗುರು. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು ಈ ಅನಿಮೆನ ನೀವು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೆ ಕ್ರಂಚಿ ರೋಡಲ್ಲಿ ನೋಡ್ಬೋದಾಗಿದೆ. ನಮ್ಮ ಲಿಸ್ಟ್ನಲ್ಲಿ ಕೊನೆಯದಾಗಿ ಬರೋದೇ ಸ್ಟೈನ್ಸ್ ಕ್ಯಾಟ್ 9.1 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2011ರಲ್ಲಿ ರಿಲೀಸ್ ಆಗಿ 24 ಎಪಿಸೋಡ್ಸನ್ನು ಹೊಂದಿದೆ. ಸ್ಕೈಫೈ ಮತ್ತು ಟೈಮ್ ಟ್ರಾವೆಲ್ ಜಾನರ್ನ ಗಾಡ್ ಅಂದ್ರೆ ಇದೆ ಗುರು. ಇಲ್ಲಿ ನಮ್ಮ ಹೀರೋ ಒಕೊಬೆ ರಿಂಟಾರೋ ತಾನೊಬ್ಬ ಮ್ಯಾಡ್ ಸೈಂಟಿಸ್ಟ್ ಅಂತ ಬಿಲ್ಟಪ್ ತೊಗೊಳ್ತಾನೆ ಇರ್ತಾನೆ. ಇವನು ಆಕ್ಸಿಡೆಂಟಲ್ ಆಗಿ ಒಂದು ಮೈಕ್ರೋವೇವ್ನ ಕಂಡುಹಿಡಿತಾನೆ. ಈ ಮೈಕ್ರೋವೇವ್ನ ಸಹಾಯದಿಂದ ಪಾಸ್ಟ್ಗೆ ಟೆಕ್ಸ್ಟ್ ಮೆಸೇಜ್ನ ಕಳಿಸ್ಬೋದಾಗಿರುತ್ತೆ. ಇವನು ಪಾಸ್ಟ್ಗೆ ಮೆಸೇಜ್ ಕಳಿಸಿ ಟೈಮ್ ಲೈನ್ ಚೇಂಜ್ ಮಾಡ್ತಾನೆ. ಆದರೆ ಅದರಿಂದ ಆಗುವ ಅನಾಹುತಗಳೇನು ಅಂತ ಗೊತ್ತಾ? ಅದರಿಂದಾಗಿ ಅವನ ಪ್ರೀತಿಯ ಗೆಳತಿ ಮಯೂರಿ ಪದೇ ಪದೇ ಸಾಯ್ತಾಳೆ. ಅವಳನ್ನು ಉಳಿಸೋಕಂತ ಅವನು 100 ಬಾರಿ ಟೈಮ್ ಟ್ರಾವೆಲ್ನ ಮಾಡ್ತಾನೆ. ಈ ಅನಿಮೆ ಸ್ಟಾರ್ಟಿಂಗಲ್ಲಿ ನೋಡುವಾಗ ಸ್ಲೋ ಅನಿಸುತ್ತೆ, ಆದರೆ ಅರ್ಧ ಮುಗಿದ ಮೇಲೇ ನಿಮ್ಮ ತಲೆ ಗಿರ್ರನ್ನು ಶುರುವಾಗೋದು. ಎಮೋಷ್ನಲ್ ಆಗಿ ಅಳಿಸಬಲ್ಲ ಸ್ಕೈಫೈ ಅನಿಮೆ ಇದು, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು ಈ ಅನಿಮೆನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೆ ಕ್ರಂಚಿ ರೋಲಲ್ಲಿ ನೋಡ್ಬೋದಾಗಿದೆ. ಸೊ ಗೈಸ್, ಇವಾಗಿದ್ದು ಟಾಪ್ 5 ಸ್ಕೈಫೈ ಅನಿಮೆಗಳ ರೆಕಮೆಂಡೇಷನ್. ಇವುಗಳಲ್ಲಿ ನೀವು ಯಾವ ಅನಿಮೆನ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗೆ ನಿಮಗೆ ಯಾವ ಅನಿಮೆ ಇಷ್ಟ ಆಯಿತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಊಟ ಕೂಡ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾದ ಆನಿಮೆಗಳ ರೆಕಮೆಂಡೇಶನ್ ಬೇಕು ಅಂತ ಕಮೆಂಟ್ ಮಾಡೋದಂತ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ. Oh, and in case I don't see you, good afternoon, good evening, and good night.